Hi champs, welcome to 10 power 100. So ನಾನು ಲಾಸ್ಟ್ ವಿಡಿಯೋದಲ್ಲಿ ಲೈಕ್ ನನ್ನ ಮಾಡೆಲ್ ಪೇಪರ್ಸ್ ಬಗ್ಗೆ ಹೇಳಿದ್ದೆ ಅಲ್ವಾ. ಸೊ 5 ಮಾಡೆಲ್ ಪೇಪರ್ಸ್ ಮಾಡಿದ್ದೀನಿ ಅಂಡ್ ಇನ್ ದ ಎಂಡ್ ಅಲ್ಲಿ ಮಕ್ಕಳೇ ನಾನು ಕೇಳಿದ್ದೆ ಯಾರಾಗಾದ್ರೂ ಇದನ್ನ ಸಾಲ್ವ್ ಮಾಡ್ಬೇಕಂತ ಕೇಳಿದೆ. So there was one comment, okay. So thank you so much for that comment. So that's the reason I'm just making this video ಆಯ್ತಾ. ಸೊ ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಲೈಕ್ ಆಸ್ ಯು ರಿಕ್ವೆಸ್ಟೆಡ್ ಈ ಒಂದು ಮಾಡೆಲ್ ಪೇಪರ್ ಫಸ್ಟ್ ಮಾಡೆಲ್ ಪೇಪರ್ ಇದೆಲ್ಲ ಅದನ್ನ ನಾನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತೇನೆ ಆಯ್ತಾ. ಸೊ ದಟ್ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಹೇಗೆ ಆನ್ಸರ್ ಮಾಡಬೇಕು ಅಂಡ್ ಲೈಕ್ ಎಷ್ಟು ನಿಮಿಷ ತಗೊಳುತ್ತೆ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಕ್ವಿಕ್ ಆಗಿ ಮಾಡ್ಕೊಂಡು ಹೋಗ್ತೀನಿ, ನಿಮ್ಮ ರಿವಿಷನ್ ಅಲ್ಲೂ ಕೂಡ ಇದು ತುಂಬಾ ಯೂಸ್ ಆಗ್ಬೋದು. ಸೊ ದಟ್ ಈಸ್ ವಾಟ್ ದ ಮೇಜರ್ ಅಜೆಂಡಾ ಆಫ್ ದಿಸ್ ವಿಡಿಯೋ ಆಯ್ತಾ. ಸೊ ಕೊನೆ ತನಕ ವಾಚ್ ಮಾಡಿ ಮಕ್ಕಳೇ. ಅಂಡ್ ಇಫ್ ಯು ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and for all your education include our videos. Okay, so let's get in. So as you all know, so paper ಒಂದು 40 marks paper ಆಗಿರುತ್ತೆ. So 40 mark paper ಅಲ್ಲಿ 7 MCQs and 3 fill in the blanks ಇರುತ್ತೆ ಆಯ್ತಾ. So this is what the actual format ನಾವು ಇಲ್ಲಿ ತನಕ ಫಾಲೋ ಮಾಡ್ತಾ ಇದ್ದಿದ್ದು. ಮೇಬಿ ಲೈಕ್ ಸ್ವಲ್ಪ ಚೇಂಜಸ್ ಆಗ್ಬೋದು ಮಕ್ಕಳೇ. ಓಕೆ, ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಓಕೆ, ಲೆಟ್ಸ್ ಗೋ ವಿತ್ ದಿಸ್ ಆಯ್ತಾ. ಅಂಡ್ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇರಲ್ಲ. ಏನು ಆಪ್ಷನ್ಸ್ ಅಂದ್ರೆ ಈ 7+3 ಮಾರ್ಕ್ಸ್ ಇದೆಲ್ಲ 7+3 ಎಲ್ಲಾನು ಬರೀಬೇಕಾಗತ್ತೆ. ಓಕೆ, ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಬಂದು ಕಲೆಕ್ಷನ್ ಆಫ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಈಸ್. ಓಕೆ, ಸೊ ವಾಟ್ ಕೈಂಡ್ ಆಫ್ ಸೆಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಿಮ್ಗೆ ಮೋಸ್ಟ್ ಆಫ್ ಯು ಆಲ್ ಥಿಂಕ್ ದಟ್ ಇಟ್ಸ್ ಅ ಫೈನೈಟ್ ಸೆಟ್ ಅಂತ ಆಯ್ತಾ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ನಾಟ್ ಫೈನೈಟ್ ಸೆಟ್ ಅಟ್ ಆಲ್. ಇಟ್ ಇಸ್ ನಾಟ್ ಅ ಸೆಟ್ ಅಟ್ ಆಲ್ ಮಕ್ಕಳೇ. ಯಾಕೆ ಗೊತ್ತಾ? ಇಂಟೆಲಿಜೆನ್ಸ್ ನಾವು ಎಲ್ರಿಗೂ ಸೇಮ್ ಆಗಿರಲ್ಲ, ಕರೆಕ್ಟಾ? ಸ್ವಲ್ಪ ಜನ ಫಿಸಿಕ್ಸ್ ಅಲ್ಲಿ ಇಂಟೆಲಿಜೆಂಟ್ ಆಗಿರ್ಬೋದು, ಸ್ವಲ್ಪ ಜನ ಮ್ಯಾಥ್ ಅಲ್ಲಿ ಇಂಟೆಲಿಜೆಂಟ್ ಆಗಿರ್ಬೋದು, ಅಂಡ್ ಸ್ವಲ್ಪ ಜನ ಲ್ಯಾಂಗ್ವೇಜಸ್ ಅಲ್ಲಿ ಇಂಟೆಲಿಜೆಂಟ್ ಆಗಿರ್ಬೋದು, ರೈಟ್? ಸೊ ದಟ್ಸ್ ಅ ರೀಸನ್. ಸೊ ಪರ್ಸನ್ ಟು ಪರ್ಸನ್ ಇದು ವೇರಿ ಆಗಿರೋದ್ರಿಂದ, ಅಂಡ್ ಯು ಆಲ್ ನೋ ದ ಡೆಫಿನೇಷನ್ ಆಫ್ ಸೆಟ್, ರೈಟ್? ಸೊ ಸೆಟ್ ಅಂದ್ರೆ ಏನು? ಇಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ಸೊ ಇಲ್ಲಿ ವೆಲ್ ಡಿಫೈನ್ ಆಗಿಲ್ಲ. ಓಕೆ, ಸೊ ಪರ್ಸನ್ ಟು ಪರ್ಸನ್ ವೇರಿ ಆಗಿರೋದ್ರಿಂದ ಇಟ್ ಇಸ್ ನಾಟ್ ಅ ಸೆಟ್ ಆಯ್ತಾ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಕ್ಕಳೇ. ತುಂಬಾ ಜನ ಮಿಸ್ ಮಾಡ್ಕೊಂಡು ಏನೇನೋ ಆನ್ಸರ್ ಬರೀತೀರಾ. Please don't go with other answers. So option D, not a set, is the right answer. Okay, just you have to choose. And barivaga nimma test paper alli barivaga, right? D, not a set anta bariri paper alli barivaga. Okay, so clear aga answer. Bari D illa not a set anta bariyak hogbedi. Full answer itarne bariri. Okay, so first one is done. Next, second one. Okay, so if R is a set of real numbers and Q is a set of rational numbers, then R minus Q is. ಓಕೆ, ಸೊ ನಮಗೆ ನಂಬರ್ ಸಿಸ್ಟಮ್ ಗೊತ್ತು. ಸೊ ನಂಬರ್ ಸಿಸ್ಟಮ್ ರಿಯಲ್ ನಂಬರ್ ಇಸ್ ಅ ಬಿಗ್ಗರ್ ರಿಯಲ್ ನಂಬರ್ ಅಲ್ಲಿ ನಂಬರ್ ಸಿಸ್ಟಮ್. ಅದಾದ್ಮೇಲೆ ಕ್ಯೂ ಬರುತ್ತೆ. ಕ್ಯೂ ಅಂದ್ರೇನು? ರ್ಯಾಷನಲ್ ನಂಬರ್ ಸಿಸ್ಟಮ್, ರೈಟ್? ಸೊ ಇವಾಗ ರಿಯಲ್ ನಂಬರ್ ಅಲ್ಲಿ ಇರೋದು ಕ್ಯೂ ನಲ್ಲಿ ಇರಬಾರ್ದು, ರೈಟ್? ಸೊ ಅಂದ್ರೆ ಇದು ಮಕ್ಕಳು ಇರ್ರಾಷನಲ್ ಆಗುತ್ತೆ. ಓಕೆ, ಇಟ್ ಇಸ್ ಇರ್ರಾಷನಲ್. ಸೊ ಆನ್ಸರ್ ಇಸ್ ಸೆಟ್ ಆಫ್ ರಿಯಲ್ ನಂಬರ್, ಸೆಟ್ ಆಫ್ ರಾಷನಲ್. ಓಕೆ, ಆಪ್ಷನ್ ಸಿ ಮಕ್ಕಳೇ. ಓಕೆ, ಆಪ್ಷನ್ ಸಿ, set of irrational numbers is the right answer. Okay, so R minus Q, so difference operation, R minus Q. Clear? Next. Okay, so x plus 1 y minus 2 is equal to this, and what is x and y? This is a equality of order pair anta aita. Equality of order pair 2 marks ku barbodu. So nodಕೊಳ್ಳಿ ಆಯ್ತಾ. So first x plus 1 ಇದನ್ನ ಇದಕ್ಕೆ ಫಸ್ಟ್ ಇದಕ್ಕೆ ಈಕ್ವಲ್ ಮಾಡಿ. x plus 1 is equal to 3, correct? So what is x? X is equal to 3 minus 1, x is equal to 2. So x is equal to 2 ಆಯ್ತು. ಇನ್ನೊಂದು y minus 2 is equal to 1. So y is equal to 1 plus 2, y is equal to 3 ಮಕ್ಕಳೇ. So x is equal to 2 and y is equal to 3 ಇಲ್ಲಿದೆ. x is equal to 2 and y is equal to 3. So option B is the right answer. Simple. Next. So 6 radians in the degree measure is approximately 6 radian ಅಂತ ಕೊಟ್ಟಿದ್ದಾರೆ. So how do you convert? So radian to degree. So radian to degree ಮಾಡುವಾಗ, so 6 into 180 by pi is the actual formula, correct? But you will consider 6 into 180 into 22 by 7 ಇಲ್ಲಿ ಬರುತ್ತೆ. So if you calculate this, so 6 into 180 into 7 divided by 22. So ಇದನ್ನ 2 table ಅಲ್ಲಿ cancel ಮಾಡ್ಬೋದು, right? So 2 11s are and 2 90s are, right? After that any number like doesn't go. So 6 into 90 into 7 divided by 11 ಮಕ್ಕಳೇ. Okay, so just use calculator quickly. You can also use calculator, right? ನೋಡಿ, so 343 ಬಂತು. ಸೊ ಅಲ್ಲಿ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ತಗೊಳ್ಳೋಣ. ಸೊ ಇಟ್ ಇಸ್ 343 is the right answer ಅಷ್ಟೇ. ಓಕೆ, ಈ ತರ ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ಯು ವಿಲ್ ಗೆಟ್ ಟು ನೋ, ಅಂಡ್ ಯು ಕ್ಯಾನ್ ಯೂಸ್ ಕ್ಯಾಲ್ಕುಲೇಟರ್ ಇನ್ ದ ಟೆಸ್ಟ್ ಆರ್ ಆಲ್. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್. ಸೊ ಡೈರೆಕ್ಟ್ ಆನ್ಸರ್ ರೇಂಜ್ ಆಫ್ ಸೈನ್ ಎಕ್ಸ್ ಮಕ್ಕಳು. ಓಕೆ, ರಿಮೆಂಬರ್ ನಿಮ್ಮ ಟ್ರಿಗ್ನೋಮೆಟ್ರಿ ಟೇಬಲ್ ಇದೆಲ್ಲ, ಟ್ರಿಗ್ನೋಮೆಟ್ರಿ ಟೇಬಲ್ ಅಲ್ಲಿ ಡೊಮೈನ್ ಮತ್ತೆ ರೇಂಜಸ್ ಆಫ್ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ 1 ಮಾರ್ಕರ್ಗೆ ಬರ್ಬೋದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ಅದನ್ನ. ಸೊ ದ ಆನ್ಸರ್ ಇಸ್, ಸೊ ಯು ಆಲ್ ನೋ ಸೈನ್ ಎಕ್ಸ್ ವ್ಯಾಲ್ಯೂ ಹೈಯೆಸ್ಟ್ ಅಂದ್ರೆ +1,
ಲೋವೆಸ್ಟ್ ಅಂದ್ರೆ -1, ಅದ್ರ ಮೇಲೆ ಇಲ್ಲ ಕೆಳಗೆ ಹೋಗೋದಿಲ್ಲ ಆಯ್ತಾ. ದಟ್ಸ್ ವೈ ಆಪ್ಷನ್ ಡಿ -1 to +1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೊ ಅಡಿಟಿವ್ ಇನ್ವರ್ಸ್ ಆಫ್ -2 + 3i. ಓಕೆ, ಸೊ ಇಲ್ಲಿ ಅಡಿಟಿವ್ ಇನ್ವರ್ಸ್ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅಡಿಟಿವ್ ಇನ್ವರ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 5ಗೆ ಅಡಿಟಿವ್ ಇನ್ವರ್ಸ್ ಒಂದು ಮಕ್ಕಳೇ -5. 5ಗೆ ಅಡಿಟಿವ್ ಇನ್ವರ್ಸ್ ಇಸ್ -5 ಆಯ್ತಾ. ಈಗ -2 + 3iಗೆ ಅಡಿಟಿವ್ ಇನ್ವರ್ಸ್ ಕೇಳ್ತಿದ್ದಾರೆ. ಸೊ ಇದಕ್ಕೆ ಅಡಿಟಿವ್ ಇನ್ವರ್ಸ್ ಆಚೆ ಕಡೆ ಮೈನಸ್ ಹಾಕಿ. ಓಕೆ, ಏನಾಗುತ್ತಾಗ minus into minus plus -3i ಆಗುತ್ತೆ. ಸೊ 2 - 3i is the additive inverse of this complex number ಆಯ್ತಾ. ಸೊ 2 - 3i, so it's option A, 2 - 3i is the right answer. Okay, binomial ಆಗಿರೋದ್ರಿಂದ ಆಚೆ ಕಡೆ ಮೈನಸ್ ತಗೊಂಡು ಸಾಲ್ವ್ ಮಾಡಿ, you will get the answer. Okay, next, so solve the solution of the linear inequalities. So 24x less than 100, so x less than 100 by 24, right? So ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ x less than, so 12 times, okay, 6 times, right? 6 times, and this is 25 times. So x less than 25 by 4 ಅಂದ್ರೆ 4.1 ಅಂತ ಬರುತ್ತೆ, ಕರೆಕ್ಟಾ? 24, so 4.1, x less than 4.1, and x is a natural number. So 4.1 ಕಿಂತ ಕಮ್ಮಿ ಇರೋ ನ್ಯಾಚುರಲ್ ನಂಬರ್ಸ್ ಯಾವ್ದಾದ್ರಪ್ಪ? ಸೊ ಇಟ್ ಈಸ್ ಸೆಟ್ ಎ ಅಂತ ಬರ್ಕೊಂಡ್ರೆ, ಸೊ 1 2 3 4, ಕರೆಕ್ಟಾ? ಸೊ 1 2 3 4, ಇಟ್ ಇಸ್ 1 2 3 4, ಇದೇ ಆನ್ಸರ್, 1 2 3 4 ಅಷ್ಟೇ. ಓಕೆ, ಕ್ಲಿಯರ್, ಸಿಂಪಲ್. ನೆಕ್ಸ್ಟ್, ಸೊ ವಿ ಆರ್ ಡನ್ ವಿತ್ MCQs. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲೂ ಕೂಡ ಆಪ್ಷನ್ಸ್ ಇರಲ್ಲ, ಸೊ ಎಲ್ಲಾನು ಆನ್ಸರ್ ಮಾಡ್ಬೇಕಾಗತ್ತೆ ಆಯ್ತಾ. ಓಕೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ x to x is ಓಕೆ. ಅಂಡ್ ಇನ್ನೊಂದು, ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಮಕ್ಕಳು ಇಲ್ಲಿ 3 ಇಲ್ಲ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ಲೆಟ್ಸ್ ರೈಟ್ ಲೈಕ್ ದಿಸ್. ಈ ತರ 3 ಇಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಯಾವ್ದಾದ್ರು ಈಗ 1 2 3 4 ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ ಆಯ್ತಾ. ಅಂದ್ರೆ ಇದ್ರ ಆನ್ಸರ್ಸ್ ಅಲ್ಲಿ ಇರುತ್ತೆ, ಅದನ್ನ ನೀವು ಚೂಸ್ ಮಾಡಿ ಬರಿಬೇಕು. ಬಟ್ ಯಾವಾಗಲೂ 3 ಕೊಟ್ಟಿರಲ್ಲ, ಒಂದು ಎಕ್ಸ್ಟ್ರಾನ ಕೊಟ್ಟಿರ್ಬೋದು. ಸೊ ಕೇರ್ಫುಲ್ ಆಗಿ ಮಾಡಿ ಆಯ್ತಾ. ಓಕೆ, ಸೊ ಇವಾಗ ಟ್ರಿಗ್ನೋಮೆಟ್ರಿಲಿ ಇರೋ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ x to x ಇಸ್ ಟ್ರಿಗ್ನೋಮೆಟ್ರಿ. ಸೊ ಇವಾಗ ಇದನ್ನ ಟ್ರಿಗ್ನೋಮೆಟ್ರಿನ ಫಸ್ಟ್ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. a is equal to, ಸೊ t ಬರುತ್ತೆ, r ಬರುತ್ತೆ, i ಬರುತ್ತೆ, g ಬರುತ್ತೆ, n. We will not repeat the elements, correct? So remember that. Okay, t r i g, okay, o ನ ಬಿಟ್ಟಿದ್ದೆ. ನೆಕ್ಸ್ಟ್ m ಬರುತ್ತೆ, ನೆಕ್ಸ್ಟ್ e ಬರುತ್ತೆ, t ಬರುತ್ತೆ, r ಅಲ್ಲಿ ಇದೆ, y ಬರುತ್ತೆ, ಕರೆಕ್ಟಾ? I hope I have not left any elements here. t r i g, o ಬರ್ದಿದ್ದೀನಿ, n ಬರ್ದಿದ್ದೀನಿ, o ಎರಡು ಸಲ ಇದೆ ಆಕ್ಚುಲಿ, ಸೊ I have written only once. m e t r ಎರಡು ಸತಿ ಇದೆ. ಓಕೆ, ಎರಡು ಸತಿ ಇರೋದನ್ನೆಲ್ಲ ಕಟ್ ಮಾಡೋಣ. r ಓಕೆ, ನೆಕ್ಸ್ಟ್ o ಎರಡು ಸತಿ ಇದೆ, ಅದನ್ನ ಬಿಟ್ರೆನೆಲ್ಲ ಒಂದೇ ಸತಿ ಅಲ್ವಾ. ಓಕೆ, ಸೊ ಇದನ್ನೆರಡು ಒಂದೊಂದೇ ಕೌಂಟ್ ತಗೊಂಡ್ರೆ 1 2 3 4 5 6 7 8 9 10 ಇದೆ. ಓಕೆ, 1 2 3 4 5 6 7 8 9 10 11 ಇದೆ. ಓಕೆ, ಅದಂಗೆ 1 2 3 4 5 6 7 8 9 10. 1 2 3 4 5 6 7 8 9 10. Yeah, 10 is the right answer. Okay, so we'll go with 10. Okay, next, so if set A has 3 elements and set B has 3 elements, the number of elements in A cross B. So it is very simple. So it is 3 into 3 9 ಮಕ್ಕಳೇ. ಓಕೆ, ನಿಮ್ಗೆ ಗೊತ್ತು set A ಅಂದ್ರೆ ಈಗ 1 2 3 ತಗೊಳ್ಳೋಣ. 1 2 3. ನೆಕ್ಸ್ಟ್ set B is equal to 4 5 6 4 5. ಇದೆಲ್ಲ ಬೇಕಾಗಿಲ್ಲ, ಬಟ್ ಡೈರೆಕ್ಟ್ ಆಗಿ ಆನ್ಸರ್ ಬರೆದ್ರೆ ಸಾಕು. ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್. ಸೊ A cross B ಅಂದ್ರೆ ಏನು? A cross B is equal to 1 4 1 5 1 6, next 2 4 2 5 2 6, next 3 4 3 5 3 6. ಸೊ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ನೋಡಿ, ಎಲ್ಲ ಆರ್ಡರ್ ಪೇರ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ 9 ಬರುತ್ತೆ. ಸೊ ಆನ್ಸರ್ ಇಸ್ 9 ಫಾರ್ ದಿಸ್. ಓಕೆ, ನೆಕ್ಸ್ಟ್ 1 minus sin square 45. ಸೊ 1 minus ಇದನ್ನ ಫಸ್ಟ್ sin 45 the whole square ಅಂತ ಬರ್ಕೊಳ್ಳೋಣ. ಸೊ ಯು ಆಲ್ ನೋ 1 minus sin 45 ಅಂದ್ರೆ 1/√2 the whole square. It's nothing but 1 minus 1/2, ಕರೆಕ್ಟಾ? 1 minus ಅರ್ಧ ಮಕ್ಕಳೇ, 1 minus ಅರ್ಧ ಅಂದ್ರೆ it is what, half. So 1/2 is the right answer ಅಷ್ಟೇ. ಓಕೆ, ಸೊ ಇಲ್ಲಿ ಇದು ಪಾರ್ಟ್ ಎ ಆಗಿರುತ್ತೆ ಆಯ್ತಾ. ಪಾರ್ಟ್ ಎ ಅಂದ್ರೆ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಸೇರಿ ಪಾರ್ಟ್ ಎ ಆಗಿರುತ್ತೆ ಮಕ್ಕಳೇ. ಇದು 10 marks ಗೆ ಬರುತ್ತೆ. ಓಕೆ, ಮೈ ಸಜೆಷನ್ ಇಸ್ ಸಾಲ್ವ್ ದಿಸ್ ಫಸ್ಟ್ ಆಯ್ತಾ. ಇದನ್ನ ಲಾಸ್ಟ್ ಅಲ್ಲಿ ಬರೀತೀನಿ, ಯಾರಾದ್ರೂ ಹೇಳ್ಕೊಡ್ತಾರೆ, ಸೊ ಅಂತ ನೀವು ಇದು ಚಾನ್ಸ್ ಇಟ್ಕೋಬೇಡಿ. ಐ ವಾಂಟ್ ಯು ಆಲ್ ಟು ಸಾಲ್ವ್ ದಿಸ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಮಕ್ಕಳೇ. ಓಕೆ, ಇದು ಯಾವಾಗ ಸಾಲ್ವ್ ಮಾಡ್ಬೋದು ಅಂದ್ರೆ ನೀವು ಇಡೀ ಕಾನ್ಸೆಪ್ಟ್ ನ ಓದಿದಾಗ ಆಯ್ತು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ದಟ್ಸ್ ದ ರೀಸನ್. ಸೊ ಲರ್ನ್ ಎವ್ರಿಥಿಂಗ್ ಇನ್ ಡೆಪ್ತ್. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಅಂಡ್ ಎಲ್ಲಾ ವಿಡಿಯೋಸ್ ನಾನು ಮಾಡಿದ್ದೀನಿ ಮಾಡಿ. ಓಕೆ, ಜಸ್ಟ್ ಇಫ್ ಯು ವಾಚ್ ಇಟ್, you will pakka prepared, you will be completely prepared for your test ಆಯ್ತಾ. ಓಕೆ,
ನೆಕ್ಸ್ಟ್ 2 ಮಾರ್ಕರ್ಸ್. ಸೊ 2 ಮಾರ್ಕರ್ಸ್ ಅಲ್ಲಿ 5 ಕ್ವಶನ್ಸ್ ಇರುತ್ತೆ, 5ರಲ್ಲಿ ನೀವು 3 ಬರಿಬೇಕು, ಯಾವ್ದಾದ್ರು 3 ಬರಿಬಹುದು ಆಯ್ತಾ. ನೀವೇನಾದ್ರು ಎಕ್ಸ್ಟ್ರಾ ಬರೆದ್ರೆ ಮಾರ್ಕ್ಸ್, ಈಗ ಇಮ್ಯಾಜಿನ್ ಇದಕ್ಕೆ ನನ್ಗೆ 1 ಮಾರ್ಕ್ಸ್ ಬಂತು, ಇನ್ನು ಉಳಿದ 3ಕ್ಕೆ 2 ಬಂತು. ಸೊ ದೇ ವಿಲ್ ಕನ್ಸಿಡರ್ ದ ಅದರ್ ರಿಮೈನಿಂಗ್ 2 ಬಂದಿರೋದನ್ನ, ಇದನ್ನ ಬಿಟ್ಬಿಡ್ತಾರೆ ಆಯ್ತಾ. ಸೊ ಯಾವ್ದಕ್ಕೆ ಜಾಸ್ತಿ ಇರುತ್ತೆ ಅದನ್ನ ತಗೊಳ್ತಾರೆ. ಆದಷ್ಟು ಲಿಮಿಟೆಡ್ ನಂಬರ್ಸ್ ಬರೀರಿ. ನಾವು ಫಾರ್ ಎಕ್ಸಾಂಪಲ್ ಈ ಮೇನ್ ಅಲ್ಲಿ ನಾನು 3 ಬರೆಯಬೇಕು, 3 ಕೇಳಿದ್ರೆ ಸೊ 3 ಬರೀತೀನಿ. ಎಂಡಲ್ಲಿ ಟೈಮ್ ಇದ್ರೆ ಯು ರೈಟ್ ಎಕ್ಸ್ಟ್ರಾ. ಸೊ ಡೋಂಟ್ ರೈಟ್ ಎವ್ರಿಥಿಂಗ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಆಯ್ತಾ. ಸೊ ದಿಸ್ ಇಸ್ ಒನ್ ಥಿಂಗ್, ಎಲ್ಲ ನೋಡಿದ ತಕ್ಷಣ ಎಲ್ಲಾನು ಗೊತ್ತಿರುತ್ತೆ. 2 ಮಾರ್ಕರ್ಸ್ ಅಲ್ಲಿ ಎಲ್ಲ ಗೊತ್ತಿರುತ್ತೆ. ಸೊ ಎಲ್ಲಾನು ಬರ್ಕೊಂಡು ಕೂತು ಇಲ್ದೆನ್ 2 ಮಾರ್ಕರ್ಸ್ 3 ಮಾರ್ಕರ್ಸ್ ಮತ್ತೆ 5 ಮಾರ್ಕರ್ಸ್ ಅಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ಅ ರೀಸನ್. ಸೊ ಆ ಮೇನ್ ಅಲ್ಲಿ ಎಷ್ಟು ಕೇಳಿರ್ತಾರೆ ಅಷ್ಟನ್ನ ಮಾತ್ರ ಬರೀರಿ. ಎಂಡಲ್ಲಿ ಏನಾದ್ರು ಟೈಮ್ ಇದ್ದು ಓಕೆ ನನ್ನ ಹತ್ರ ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಇದೆ ಅಂದಾಗ ಆಗ ಕ್ವಶನ್ ನಂಬರ್ ಬರೋದು ಎಕ್ಸ್ಟ್ರಾ ಬರೋದ್ರು ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ದಟ್ಸ್ ವೈ ಡೋಂಟ್ ರಶ್ ಇಟ್. ಓಕೆ, ಸೊ ನಾವು ರೈಟ್ ಆಲ್ ದ ಸಬ್ಸೆಟ್ ಆಫ್ 1 2 3 ಕೇಳಿದ್ದಾರೆ. ಓಕೆ, ನಿಮ್ಗೆ ಗೊತ್ತು ನಂಬರ್ ಆಫ್ ಸಬ್ಸೆಟ್ ಬಂದು 2 to the power n ಮಕ್ಕಳೇ. ಸೊ ಇಟ್ ಇಸ್ 2 to the power n ಅಂದ್ರೆ ಇಟ್ ಇಸ್ 2 to the power 3. ಸೊ ಇಲ್ಲಿಗೆ 8 ಸಬ್ಸೆಟ್ ಬರುತ್ತೆ. ಓಕೆ, ಸೊ ಫಸ್ಟ್ ಸಬ್ಸೆಟ್ ಬಂದು ಇದೆ. ಸೊ a is equal to 1 2 3 ಅಂತ ಬರೀ 1 2 3. ನೆಕ್ಸ್ಟ್ ಸೆಕೆಂಡ್ ಸಬ್ಸೆಟ್ ಬಂದು ನಲ್ ಸೆಟ್ ಮಕ್ಕಳೇ. ಓಕೆ, ನಲ್ ಸೆಟ್ ಯಾವಾಗಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಇವೆರಡು ಯಾವುದೇ ಸಬ್ಸೆಟ್ ಕೇಳಿದ್ರು ಆ ಸೆಟ್ ಮತ್ತೆ ಇನ್ನೊಂದು ನಲ್ ಸೆಟ್ ನ ಕಾಮನ್ ಆಗಿ ಬರೀರಿ ಆಯ್ತಾ. ಅದಾದ್ಮೇಲೆ ವೆರಿ ಸಿಂಪಲ್. ಸೊ ಸಿ ಇಸ್ ಈಕ್ವಲ್ ಟು ಜಸ್ಟ್ ರೈಟ್ ಒಂದ್ ಎಲಿಮೆಂಟ್ ಬರೆಯೋಣ, ಡಿ ಇಸ್ ಈಕ್ವಲ್ ಟು 2, ಇ ಇಸ್ ಈಕ್ವಲ್ ಟು 3. ಸೊ ಒಂದ್ ಎಲಿಮೆಂಟ್ ಆಯ್ತು. ಓಕೆ, ಈಗ ಡಬಲ್ ಎಲಿಮೆಂಟ್ಸ್. ಸೊ ನಾವು ಎಫ್ ಇಸ್ ಈಕ್ವಲ್ ಟು 1 2 ಬರೆಯೋಣ, ಜಿ ಇಸ್ ಈಕ್ವಲ್ ಟು 1 3 ಬರೆಯೋಣ. ನೆಕ್ಸ್ಟ್ ಜಿ ಎಚ್ ಇಸ್ ಈಕ್ವಲ್ ಟು 2 3 ಬರೆಯೋಣ. ಓಕೆ, ಸೊ ನಾವು ಕ್ಯಾಲ್ಕುಲೇಟ್ 1 2 3 4 5 6 7 8. ಸೊ 8 ಸಬ್ಸೆಟ್ ಆಯ್ತು. ಇಷ್ಟು ಬರೋದೇ ಸಾಕು, ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಫಾರ್ ದಿಸ್ ಆಯ್ತಾ. ಇಷ್ಟೇ, ಬೇರೆ ಏನು ಬರೆಯಕ್ಕೆ ಹೋಗ್ಬಿಡಿ. ಅಂಡ್ ಇದು ಕೂಡ ಬೇಕಾಗಿಲ್ಲ ಆಯ್ತಾ. ದಿಸ್ ಇಸ್ MCQs ಗೆ ಬೇಕಾಗಬಹುದು, ನೆನ್ಪಿಟ್ಕೊಳ್ಳಿ. 2 to the power n is the formula. ಓಕೆ, ದಿಸ್ ಇಸ್ ಟೋಟಲ್ ನಂಬರ್ ಆಫ್ ಸಬ್ಸೆಟ್. ಟೋಟಲ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಅಂದ್ರೆ 2 to the power n minus 1 is the formula. ಅಂದ್ರೆ ಈ ಒಂದು ಎಲಿಮೆಂಟ್ ಬರಲ್ಲ. ಈ ಒರಿಜಿನಲ್ ಸೆಟ್ ಇದೆಲ್ಲ ಆ ಸೆಟ್ ನಮಗೆ ಪ್ರಾಪರ್ ಸಬ್ಸೆಟ್ ಅಲ್ಲಿ ಬರೋದಿಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್. let a is equal to 1 2 3 4 5 6. define a relation from a to a. r is equal to x y ಫಾರ್ಮಲ್ಲಿ ಬರೀರಿ, x y ಫಾರ್ಮಲ್ಲಿ ಬರೀರಿ, where y is equal to x plus 1, where y is equal to x plus 1. so very simple ಆಯ್ತಾ. ಸೊ ಈಗ x ವ್ಯಾಲ್ಯೂ ಅಂಡ್ x belongs to set a ಅಂತಾನೆ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್, ವಿಲ್ ಟೇಕ್ ಇಟ್ ಅಪ್. ಓಕೆ, ಈಗ y is equal to x plus 1 ಕರೆಕ್ಟಾ ಮಕ್ಕಳೇ. ನಾವು ಅಲ್ಲಿ ಟೇಕ್ x is equal to 1. ಸೊ ಆಗ y ಏನಾಗುತ್ತೆ, y is equal to 1 plus 1. ಸೊ y is equal to 2 ಆಯ್ತು. ನೆಕ್ಸ್ಟ್ x is equal to 2, y is equal to 2 plus 1, it is 3, right? Now when x is equal to 3, so y is equal to 3 plus 1 is equal to 4. When x is equal to 4, y is equal to 4 plus 1 is equal to 5. When x is equal to 5, y is equal to 5 plus 1 is equal to 6. Okay, now when x is equal to 6, okay, if I take x is equal to 6, y becomes 6 plus 1 is nothing but 7, which is not belongs to set A, correct? Which is not belongs to set A. So that's why ಇದನ್ನೊಂದು ನಾನು ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ರಿಮೆಂಬರ್ ದಿಸ್. ಸೊ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ, 7 ಅನ್ನೋದು ನಮಗೆ ಸೆಟ್ ಅಲ್ಲಿ ಇಲ್ಲ. ಸೊ ಇವಾಗ ನಾವೇನ್ ಮಾಡ್ಬೇಕು, ರಿಲೇಷನ್ ಬರಿಬೇಕು. ರಿಲೇಷನ್ ಬರೆಯುವಾಗ ಯಾವಾಗಲೂ ಅಷ್ಟೇ ಆರ್ಡರ್ ಪೇರ್ ಅಲ್ಲಿ ಬರಿಬೇಕು. ಆರ್ಡರ್ ಪೇರ್ ಅಂದ್ರೆ ಈ ತರ. ಸೊ r is equal to, ಈಗ ನಮಗೆ 1 2 ನೋಡಿ, 1 x1 ಆದಾಗ y ವ್ಯಾಲ್ಯೂ 2. ಓಕೆ, ಇಲ್ಲಿ ನೋಡಿ xy ಫಾರ್ಮ್ಯಾಟ್ ಅಲ್ಲೇ ಬರೀತಾ ಇದ್ದೀನಿ. 1 2. ನೆಕ್ಸ್ಟ್ 2 3, then 3 4 and 4 5, next 5 6 ಇಷ್ಟೇ. ಓಕೆ, ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಡೊಮೈನ್, ರಿಲೇಷನ್ ಮಕ್ಕಳೇ. ಓಕೆ, ಈಗ ನೆಕ್ಸ್ಟ್ ಇನ್ನೆರಡು ಕೇಳಿದ್ರೆ ಏನದು, ಡೊಮೈನ್. ಸೊ ಡೊಮೈನ್ ಮತ್ತೆ ರೇಂಜ್ ಬರೆಯೋಣ. ಸೊ ಡೊಮೈನ್ ಅಂದ್ರೆ ಎಲ್ಲ ಇನ್ಪುಟ್ ವ್ಯಾಲ್ಯೂಸ್. ಸೊ ಇನ್ಪುಟ್ ವ್ಯಾಲ್ಯೂಸ್ ಅದು ಡೊಮೈನ್ ಬರೆಯುವಾಗ ಸೆಟ್ ಫಾರ್ಮ್ ಅಲ್ಲೇ ಬರೀಬೇಕು ಆಯ್ತಾ. ಇದರ ಸೆಟ್ ಬ್ರಾಕೆಟ್ ಓಪನ್ ಮಾಡಿ ಬರೀಬೇಕು. ಸೊ ಆಲ್ ದ ಫಸ್ಟ್ ನಂಬರ್ಸ್. ಸೊ 1 2 3 4 5, 1 2 3 4 5 ಕರೆಕ್ಟ್ ಅಲ್ವಾ. 1 2 3 4 5. ನೆಕ್ಸ್ಟ್ ರೇಂಜ್ ಮಕ್ಕಳೇ. ಸೊ ರೇಂಜ್ ಅಂದ್ರೆ ಔಟ್ಪುಟ್ ವ್ಯಾಲ್ಯೂಸ್. ಸೊ ರೇಂಜ್ ಅಂದ್ರೆ ಇಟ್ ಇಸ್ 2 3 4 5 6, 2 3 4 5 6. ದಟ್ ಇಸ್ ವಾಟ್, ರೈಟ್? ರೈಟ್ ದ ಡೊಮೈನ್ ಅಂಡ್ ರೇಂಜ್. ಸೊ ಇಷ್ಟು ಬರೆದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 2 ಮಾರ್ಕ್ಸ್. ಸಿಂಪಲ್ ತಾನೆ. ಸೊ ನೋಡ್ಕೊಳ್ಳಿ, ಇದೇ ಫಾರ್ಮೆಟ್ ಅಲ್ಲಿ ಬರುತ್ತೆ ಕ್ವಶನ್ಸ್ಗಳು, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಓಕೆ, a wheel makes 360 revolutions in 1 minute. Through how many radians does it turn in 1 second? So ಇದನ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ಮಾಡಿದ್ದೀನಿ. ವೆರಿ ಸಿಂಪಲ್. a wheel makes 360 revolutions in 1 minute, ಕರೆಕ್ಟಾ? ಸೊ 1 minute ಅಂದ್ರೆ 60 seconds, ರೈಟ್? ಸೊ 60 seconds ಗೆ 360 revolutions ತಗೊಳ್ತಾ ಇದೆ. ಅಂದ್ರೆ 1 minute ಗೆ 360 revolutions.
ಬಟ್ ನಾನು 1 minute 60 seconds ಇಂದ ಕನ್ವರ್ಟ್ ಮಾಡ್ತೀನಿ. ಯಾಕೆ ಅಂದ್ರೆ ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second, ನಮಗೆ 1 secondಗೆ ಎಷ್ಟು ಟರ್ನ್ ಆಗ್ತದೆ ಅಂತ ಬೇಕು ನಮಗೆ. ಸೊ ಫಾರ್ 1 secondಗೆ ಎಷ್ಟು, ಓಕೆ ಇಟ್ ಇಸ್ ಎಕ್ಸ್ ರೆವಲ್ಯೂಷನ್ಸ್ ಅಂತ ತಗೊಳ್ಳೋಣ. ಇಲ್ಲಿ ಮಕ್ಕಳೇ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಓಕೆ ದಿಸ್ ಇಂಟು ದಿಸ್. ಸೊ ಎಕ್ಸ್ ಇಂಟು 60 is equal to 360 ಬರುತ್ತೆ. ಸೊ ಎಕ್ಸ್ is equal to 360 by 60. ಸೊ ಎಷ್ಟಾಗುತ್ತೆ 6 revolutions ಆಗುತ್ತೆ. ಓಕೆ ಸೊ ಎಕ್ಸ್ is equal to 6 revolution. ಓಕೆ ಸೊ ದಿಸ್ ಇಸ್ ರೆವಲ್ಯೂಷನ್ಸ್ ಆಯ್ತು ಆಯ್ತಾ. ಬಟ್ ಇಲ್ಲಿ ಕ್ವಶನ್ ಏನ್ ಕೇಳಿದ್ರು ಥ್ರೂ ಹೌ ಮೆನಿ ರೇಡಿಯನ್ಸ್ ಅಂತ. ಓಕೆ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ದರ್ ಆಸ್ಕಿಂಗ್. ಕ್ಲಿಯರ್? ಓಕೆ ಇದು ಒಂದು ರೆವಲ್ಯೂಷನ್ಸ್ಗೆ ಸಾರಿ 1 secondಗೆ 6 revolutions. ಓಕೆ ಸೊ ವಿ ಆಲ್ ನೋ ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second. ಕರೆಕ್ಟಾ? ಒಂದು ಟರ್ನ್ ಅಂದ್ರೆ ನಮಗೆ ಗೊತ್ತು ಇಟ್ ಇಸ್ ಹೌ ಮೆನಿ ರೇಡಿಯನ್ಸ್, ಇಟ್ ಇಸ್ 2 pi radians, ರೈಟ್? ಸೊ 1 revolution, 1 complete revolutions ಅಂದ್ರೆ ಒಂದು ರೆವಲ್ಯೂಷನ್ಸ್ಗೆ ವಿ ನೋ ಇಟ್ ಇಸ್ 2 pi radians ಮಕ್ಕಳೇ. 2 pi radians ಅಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಬಂದ್ರೆ ಇಟ್ ಇಸ್ 2 pi radians. ಫಾರ್ 6 revolutions, once again how many radians? So x is equal to 2 pi into 6, so is equal to 12 pi radians. So this is the final answer. Okay, 12 pi radians ಅಂತ ಬರುತ್ತೆ. ಸೊ ಎಷ್ಟು ಬರುತ್ತೆ ಸಾಕು, you'll get 2 marks. ನೆಕ್ಸ್ಟ್ ಅಂಡ್ ಈ ನಾನು ಸಾಲ್ವ್ ಮಾಡ್ತಿರೋ ಹೋಲ್ ಪ್ರಾಸೆಸ್ ಅಲ್ಲಿ ಮಕ್ಕಳೇ ನಾನು ಆಪ್ಷನ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ತಿಲ್ಲ ಆಯ್ತಾ. ಅಂದ್ರೆ ಇನ್ಕ್ಲೂಡ್ ಮಾಡ್ಕೊಳ್ತಿಲ್ಲ ಅಂದ್ರೆ ಎಲ್ಲಾನು ಸಾಲ್ವ್ ಮಾಡ್ತಿದ್ದೇನೆ ಆಯ್ತಾ. ಬರೀ 3 ನಾನು ಆನ್ಸರ್ ಮಾಡ್ತಿಲ್ಲ, ಎಲ್ಲ 5 ಸಾಲ್ವ್ ಮಾಡ್ತಾ ಇದ್ದೀನಿ. ಬಟ್ ನೀವು ಆನ್ಸರ್ ಮಾಡುವಾಗ ಎನಿ 3 ಯು ರೈಟ್ ಇಟ್. ಓಕೆ ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ sin 765. ಸೊ ಸಿಂಪಲ್ ಕಂಡ್ರು, sin 765 ಅಲ್ಲ, sin ನಮ್ಗೆ ಗೊತ್ತು ಇದು 360, ಇಲ್ಲೂ ಮತ್ತೆ 720 ಇಲ್ಲೇ ಬರುತ್ತೆ 720. ಓಕೆ ಡಬಲ್ ಆಫ್ 360 720, ಅದ್ರ ಮೇಲೆ 45 ಡಿಗ್ರಿ, ದಿಸ್ ಇಸ್ 765 ಡಿಗ್ರಿ. ಓಕೆ ಇಲ್ಲಿ 45, 720 ಪ್ಲಸ್ 45 ಬರುತ್ತೆ, ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಸೊ sin 720 ಪ್ಲಸ್ 45, 720 ಪ್ಲಸ್ 45 ತಗೋಬೋದಾ? ಸೊ 720 ಬಂದು ನಾನ್ ಇಂಟರ್ಚೇಂಜಿಂಗ್ ಪೋಲ್ ಆಂಗಲ್, ಕರೆಕ್ಟಾ? ಸೊ 720 ರಿಮೈನ್ಸ್, sin ರಿಮೈನ್ಸ್ sin only, it becomes sin 45 and it is plus. ಯಾಕೆ ಪ್ಲಸ್? ಬಿಕಾಸ್ ಇಟ್ ಇಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಓನ್ಲಿ ಅಲ್ವಾ. ಸೊ ಆನ್ಸರ್ ಬಂದು ಪ್ಲಸ್ 1/√2 ಮಕ್ಕಳೇ. ಸೊ 1 + 1/√2. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ವೆರಿ ಸಿಂಪಲ್ ಕ್ವಶನ್ ಇಟ್ ಇಸ್. ನೆಕ್ಸ್ಟ್ ಇನ್ನೊಂದು ಅಲೈಡ್ ಆಂಗಲ್ ಮೇಲೆ ಕಂಪ್ಲೀಟ್ ಆಗಿ ಕ್ವಶನ್ ಲೈಕ್ ಒಂದು ವಿಡಿಯೋ ಮಾಡಿದ್ದೀನಿ ಆಯ್ತಾ. ಅಲೈಡ್ ಆಂಗಲ್ ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ ಈ ಕ್ವಶನ್. ಸೊ ರೈಟ್ ದಿಸ್ ಇನ್ ದ A + IB ಫಾರ್ಮ್ಯಾಟ್. ಸೊ ಯಾವಾಗ ಅಷ್ಟೇ ಈ ತರ ಫಾರ್ಮ್ಯಾಟ್ ಇಲ್ಲ ಅಂದ್ರೆ ರ್ಯಾಷನಲ್ ಡಿವಿಷನ್ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಮಕ್ಕಳೇ ಗೋ ಫಾರ್ ರಾಷನಲೈಸೇಷನ್. ಸೊ ಈಗ 5 + 2i ಡಿವೈಡ್ ಬೈ 1 - 2i ಇಂಟು ಇದ್ರದ್ದು ಉಲ್ಟಾ 1 - 2i ದ ಕಾಂಜುಗೇಟ್ ತಗೋಬೇಕು. ಸೊ ಇಟ್ ಇಸ್ 1 + 2i ಡಿವೈಡ್ ಬೈ 1 + 2i. ಓಕೆ ಒನ್ಸ್ ಅಗೇನ್ ಕಾಂಪ್ಲೆಕ್ಸ್ ನಂಬರ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನೋಡಿ ಆಯ್ತಾ. ನೋಡಿಲ್ಲ ಅಂದ್ರೆ ಓಕೆ ನ್ಯೂಮರೇಟರ್ ಏನಾಗುತ್ತೆ, ನ್ಯೂಮರೇಟರ್ ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್. ಸೊ 5 + 2i into 1 + 2i whole divided by denominator ಮಕ್ಕಳೇ it is a minus b into a plus b. what is a minus b into a plus b? it is a square minus b square, ಕರೆಕ್ಟಾ? ಸೊ ಇದು 1 square minus 2i the whole square ಆಗುತ್ತೆ. 1 square minus 2i the whole square. so now if you solve this further, so 5 into 1 is 5 plus 10i plus 2i and plus 4i square ಆಯ್ತು. 4i square divided by 1 minus 2 2s are 4i square ಆಯ್ತು. Okay, so we all know I square value is -1, right? So I square value is -1. Now replace that. So 5 plus 12i minus 4 plus 4 into -1 ಆಗಿದೆ. ಯಾಕಂದ್ರೆ I square value -1 ಆಗ್ತದೆ. ನಾನು ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಹೋಲ್ ಡಿವೈಡೆಡ್ ಬೈ 1 minus 4 into -1 ಆಗುತ್ತೆ. ಸೊ ಇದನ್ನಾಗುತ್ತೆ 5 - 4 ಮಕ್ಕಳೇ. 5 - 4 ಅಂದ್ರೆ 1 plus 12i divided by, so 1 plus 4 ಆಗುತ್ತೆ. So it's nothing but 1 plus 12i divided by 5. So it's nothing but 1/5 plus 12/5i. So this is what A plus IB format. 1 ಅಂದ್ರೆ A ಅಂದ್ರೆ 1/5, B ಅಂದ್ರೆ 12/5, I ಅಷ್ಟೇ. ಕ್ಲಿಯರ್? ಓಕೆ ಸೊ ಇಷ್ಟು ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ 2 marks ಮಕ್ಕಳೇ. ಓಕೆ ನೆಕ್ಸ್ಟ್ ಸೊ ಇದರಷ್ಟು ವೆರಿ ಸಿಂಪಲ್ ಯಾವುದು ಇಲ್ಲ ಕಂಡ್ರು. ಓಕೆ ಲೀನಿಯರ್ ಇನ್ಇಕ್ವಾಲಿಟೀಸ್. ಸೊ 4x plus 3 less than 5x plus 7. ಓಕೆ ನಾನು ಹೇಳುವ ಮೆಥಡ್ ನ ಫಾಲೋ ಮಾಡಿ. ಎಲ್ಲ x ನ ಒಂದ್ ಕಡೆ ತಗೊಳ್ಳಿ, ಎಲ್ಲ ನಂಬರ್ ಒಂದ್ ಕಡೆ ತಗೊಳ್ಳಿ. ಸೊ 4x
minus 5x less than 7 minus 3. Correct? So 4x minus 5x ಅಂದ್ರೆ minus 1x less than 7 minus 4 ಅಂದ್ರೆ 7 minus 3 ಅಂದ್ರೆ 4. Okay? But ನಮಗೆ minus 1x ಸಿಕ್ತು. ನಮಗೆ minus ಬೇಡ. ನಮಗೆ plus ಬೇಕು. So what you have to do? Multiply minus 1 on both sides. Multiply minus 1 on both sides. ಏನಾಗುತ್ತೆ ಈಗ ಮಲ್ಟಿಪ್ಲೈ ನೆಗೆಟಿವ್ ಸೈನ್ ಮಾಡುವಾಗ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ minus 1 into minus 1 ಅಂದ್ರೆ ಇಟ್ ಇಸ್ plus 1x greater than minus 4 ಆಗುತ್ತೆ ಮಕ್ಕಳು. Okay, so we can write it as x greater than minus 4. So this is the final answer. Ashte. Simple. Okay, next. Okay, so we are done with the 2 markers and I have already solved everything. Aita. Iga 3 markers ಮಾಡೋಣ. So 3 markers. First question, universal ಕೊಟ್ಟಿದ್ದಾರೆ, a ಕೊಟ್ಟಿದ್ದಾರೆ, b ಕೊಟ್ಟಿದ್ದಾರೆ. So show that a union b the whole dash is equal to a dash intersection b dash. So this is one of the De Morgan's law, right? Okay, so first a union b ಮಾಡೋಣ ಮಕ್ಕಳೇ. a union B ಮಾಡೋಣ. So A union B ಅಂದ್ರೆ combination of A and B. So it is 2, 3, 4, 5. 2, 3, 4, 5. Correct? Next A union B the whole dash ಅಂತ ಹೇಳಿದ್ರೆ A union B the whole dash ಅಂತ ಹೇಳಿದ್ರೆ ಇದನ್ನ ನೀವು ಯೂನಿವರ್ಸಲ್ ಸೆಟ್ ಜೊತೆ ಕಂಪೇರ್ ಮಾಡ್ಬೇಕಾಯ್ತಾ. ಈ 2, 3, 4, 5 ಬಿಟ್ಟು ಯೂನಿವರ್ಸಲ್ ಸೆಟ್ ಅಲ್ಲಿ ಏನೇನು ಎಕ್ಸ್ಟ್ರಾ ಇದೆ ಅದೆಲ್ಲ 2, 3, 4, 5 ಬಿಟ್ಟು 1, 6 ಇದೆ ನಮಗೆ. ಸೊ 1, 6 ಇಷ್ಟೇ ಮುಗಿದೋಯ್ತು. 1 ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಅರ್ಥ ಆಯ್ತಾ? Okay, so ಈ 2, 3, 4, 5 ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಇತ್ತು ದಟ್ ಈಸ್ ನಥಿಂಗ್ ಬಟ್ A union B the whole dash ಮಕ್ಕಳೇ. ಓಕೆ, ನೆಕ್ಸ್ಟ್ ಈಗ A dash ಬರೆಯೋಣ. A dash ಅಂದ್ರೆ ಏನ ಬಿಟ್ಟು ಯೂನಿವರ್ಸಲ್ ಎಕ್ಸ್ಟ್ರಾ ಏನಿದೆ. ಸೊ 2, 3 ಬಿಡಿ ಆಯ್ತಾ. ಸೊ ಇಫ್ ಐ ರಿಮೂವ್ 2, 3 ಫ್ರಮ್ ದಿಸ್ 2, 3 ನ ಬಿಟ್ಟು 1, 4, 5, 6 ಬರುತ್ತೆ. ಕರೆಕ್ಟಾ? ಸೊ ದಟ್ ಈಸ್ ವಾಟ್ ಯುವರ್ A dash. ಸೊ 1, 4, 5, 6 1, 4, 5, 6. ಸೊ ಸಿಮಿಲರ್ಲಿ ವಾಟ್ ಈಸ್ B dash ಮಕ್ಕಳೇ. B dash ಅಂದ್ರೆ 3, 4, 5 ಬಿಟ್ಟು ನೆಲ್ಲ 3, 4, 5 by 2, 1, 2, 6. So it is 1, 2, 6. Okay. Now if I have to find out A dash intersection B dash. A dash intersection B dash ಅಂದ್ರೆ ಎರಡರಲ್ಲೂ ಕಾಮನ್ ಇರೋದು ಯಾವುದು? ಎರಡರಲ್ಲೂ ಕಾಮನ್ ಏನಿದೆ 1 and 6, right? So it's 1 and 6 and this is equation number 2. So look at equation number 1 and equation number 2. Both are equal, right? So you have to write the conclusion. So what is the conclusion? So from 1 and 2 A union B the whole dash is equal to A dash intersection B dash. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಓಕೆ, ವೆರಿ ಸಿಂಪಲ್. 3 ಇಂದ ಬಂದೇ ಬರುತ್ತೆ ಇದರ ಕ್ವಶನ್ಸ್ಗಳು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಓಕೆ, ಇದು ಒಂದು ವೆರಿ ಸಿಂಪಲ್ ಕ್ವಶನ್ ಮಕ್ಕಳು ಆಯ್ತಾ. ಎಫ್ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ 2x + 1 ಅಂತ ಕೊಟ್ಟಿದ್ದಾರೆ. ನಾವು ದೇರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್. ನೋಡಿ ಇದು ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಇದೆ ಆಯ್ತಾ. ಇಟ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ. ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇದನ್ನ ಏನೇನೋ ನೀವು ಲೈಕ್ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ದಿಸ್ ಇಸ್ ಒನ್ ಆಫ್ ದ ರೆಪ್ರೆಸೆಂಟೇಷನ್ ಸಮ್ ಆಫ್ 2 ಫಂಕ್ಷನ್ಸ್ ಅಂತ ಆಯ್ತಾ. ಸೊ ದ ಮೀನಿಂಗ್ ಆಫ್ ದಿಸ್ ಇಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಏನಪ್ಪ? ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಮಕ್ಕಳೇ ಪ್ಲಸ್ ಜಿ ಆಫ್ ಎಕ್ಸ್ ಅಂದ್ರೆ ಇದು ಬೈನಾಮಿಯಲ್ ಇದೆ, ಬ್ರಾಕೆಟ್ ಹಾಕೊಳ್ಳಿ. ಸೊ 2x + 1 ಇದೇನು ಮ್ಯಾಟರ್ ಆಗಲ್ಲ, ಬಟ್ ಕೇರ್ಫುಲ್. x² + 2x + 1 ಇಷ್ಟೇ. Don't solve, don't factorize anything. They're not asking you to find out roots and all. 10th standard ಮಾಡಿದ್ರಲ್ಲ ಆ ಥರ ಎಲ್ಲ ಏನಿಲ್ಲ. They just asked you to find out f plus g and you just found out ಅಷ್ಟೇ. Next, so f minus g of x ಅಂದ್ರೆ f of x minus g of x ಮಕ್ಕಳೇ. ಸೊ ಏನಾಗುತ್ತೆ ಇಲ್ಲಿ ಸ್ವಲ್ಪ ಕೇರ್ಫುಲಿ, ಇಲ್ಲಿ ಯಾವಾಗಲೂ ತಪ್ಪು ಮಾಡ್ಕೊಳ್ತೀರಾ. x² ಮೈನಸ್ ಇಲ್ಲಿ ಬ್ರಾಕೆಟ್ ಹಾಕಬೇಕಾಗುತ್ತೆ, ಯಾಕಂದ್ರೆ ಮೈನಸ್ ಆಚೆ ಇರೋದು. ಸೊ ಇಟ್ ಇಸ್ 2x + 1. ಇದನ್ನ ಸಾಲ್ವ್ ಮಾಡಿದ್ರೆ x² minus 2x minus 1. That's it. Okay, careful ಆಗಿರಿ, ಇದು ನೀವು ಮಿಸ್ಟೇಕ್ ಮಾಡ್ತೀರಾ. ನೆಕ್ಸ್ಟ್, ಸೊ f g of x ಅಂದ್ರೆ f of x into g of x. It's nothing but x² of 2x + 1. So it's nothing but 2x³ + x². 2x³ + x². And the last one we have f by g of x. It's nothing but f of x by g of x. So f of x by g of x ಅಂದ್ರೆ ಏನಪ್ಪ? f of x ಅಂದ್ರೆ it is x², g of x ಅಂದ್ರೆ it is 2x + 1. ಇಷ್ಟು ಬರೋದೇ ಸಾಕು. ಡೋಂಟ್ ಡೂ ಎನಿಥಿಂಗ್ ಎಲ್ಸ್ ಮಕ್ಕಳೇ. ಓಕೆ, ಇಷ್ಟು ಮಾಡೋದೇ ಸಾಕು. ಯು ವಿಲ್ ಗೆಟ್ 3 ಮಾರ್ಕ್ಸ್. ಇದನ್ನ ಏನಾದ್ರೂ ಮಿಸ್ಟೇಕ್ ಮಾಡ್ಕೊಂಡು ಇಲ್ಲಿ ನಾನು ಹೇಳ್ತೀನಿ, ಇಲ್ಲ ನೀವು ಮಿಸ್ಟೇಕ್ ಮಾಡೋದು ಈ ಮೈನಸ್ ಅಲ್ಲಿ ಮಿಸ್ಟೇಕ್ ಮಾಡ್ಕೊಳ್ತೀರಾ. ಸೊ ಪ್ಲೀಸ್ ಡೋಂಟ್ ಡೂ ದಟ್ ಮಿಸ್ಟೇಕ್, ಯಾಕಂದ್ರೆ ಬ್ರಾಕೆಟ್ ಹಾಕೋಬೇಕು ಅಷ್ಟೇ. ಕ್ಲಿಯರ್? ಓಕೆ, ನೆಕ್ಸ್ಟ್. ಓಕೆ, ಸೊ sin 3x ಡೆರೈವೇಶನ್ ಮಕ್ಕಳೇ. sin 3x ಡೆರೈವೇಶನ್ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಅಲ್ಲಿ ಡಬಲ್ ಆಂಗಲ್ ಮತ್ತೆ ಟ್ರಿಪಲ್ ಆಂಗಲ್ಗೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಜಸ್ಟ್ 15 ಮಿನಿಟ್ಸ್ ಏನೋ ಬಂದಿದೆ ಆ ವಿಡಿಯೋ ಆಯ್ತಾ. ನೋಡಿ, ಎಲ್ಲ ಡಬಲ್ ಆಂಗಲ್ ಟ್ರಿಪಲ್ ಆಂಗಲ್ ಆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಓಕೆ,
ನೆಕ್ಸ್ಟ್ ಓಕೆ ಸೊ ಸಿಂಪಲ್ ಕ್ವಶನ್ ನೋಡಿ 4x ಪ್ಲಸ್ I ಆಫ್ 3x minus y is equal to 3 minus 6i ಅಂತ ತಗೊಳ್ಳೋಣ. ಓಕೆ 3 minus 6i ಅಂತ ಇದೆ. Where x and y are real numbers, find the values of x and y ಅಂತಿದೆ. ಓಕೆ ಸೊ ವೆರಿ ಸಿಂಪಲ್ ಮಕ್ಕಳೇ. ಸೊ ಇಲ್ಲಿ ರಿಯಲ್ ಪಾರ್ಟ್ ಆಗಿ ಈಕ್ವೇಟ್ ಮಾಡಿ, ಇಮ್ಯಾಜಿನರಿ ಪಾರ್ಟ್ ನೋಡಿ. 4x ಮತ್ತೆ 3 ರಿಯಲ್ ಪಾರ್ಟ್ ಕರೆಕ್ಟಾ? ಸೊ ಈಕ್ವೇಟ್ ಮಾಡಿ. ಸೊ 4x is equal to 3. ಸೊ x value is what? x value is 3/4. x value ಬಂದಾಯ್ತು ಇಷ್ಟೇ. ಕ್ಲಿಯರ್? ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ ಅಂದ್ರೆ ಇಲ್ಲಿ 3x minus y is equal to -6 ಆಗುತ್ತೆ. ಕೇರ್ಫುಲ್ ಇಲ್ಲಿ ಆಯ್ತಾ? 3x minus y is equal to -6. So x value anyhow we know it is 3 of 3/4 minus y is equal to -6. So 9/4 plus 6 is equal to y. ಕರೆಕ್ಟಾ? ಇದನ್ನ ತಗೊಂಡ್ರೆ ಆ ಕಡೆ y ನ ಆ ಕಡೆ ತಗೊಂಡೋದೆ. ಸೊ 4 6 are 24 plus 9 ಅಂದ್ರೆ 24 33. So 33/4 ಮಕ್ಕಳು. 33/4 is nothing but y value. I hope I have done correctly. 4x 3. Yeah, that's it. It's correct. Okay, just go with this. So ಇದನ್ನ ಮಾಡಿದ್ರೆ 3 marks. ಸೊ ನೋಡ್ಕೊಳ್ಳಿ ಆಯ್ತಾ? ಇಂಥವೆಲ್ಲ ಬರುತ್ತೆ. ಇಷ್ಟು ಸಿಂಪಲ್ ಆಗಿರೋ, ಸ್ವಲ್ಪ ಡಿಫರ್ ಆಗಿರ್ಬೋದು, ನೋಡ್ಕೊಳ್ಳಿ ಆಯ್ತಾ? ನೆಕ್ಸ್ಟ್ okay, so solve the linear inequalities and show the graph on the number line. Okay, so you just have to draw the number line ಮಕ್ಕಳೇ. Okay, graph sheet ಕೊಡಲ್ಲ, ನೀವು ಗ್ರಾಫ್ ನ ಲೈನ್ ಡ್ರಾ ಮಾಡಿ ತೋರಿಸಿದ್ರೆ ಸಾಕು. 3x minus 2 less than 2x plus 1. So solve ಮಾಡಿ. So 3x minus 2x less than 1 plus 2 ಆಗುತ್ತೆ. ಕರೆಕ್ಟ್ ನಾ? So 3x minus 2x ಅಂದ್ರೆ ಎಷ್ಟಪ್ಪ? 1x, right? So it's x less than 1 plus 2 ಅಂದ್ರೆ 3. x less than 3 ಅಂತ ಬಂತು. So here you just have to go for a number line. So let's go for a number line. Okay, number line ಆದ್ಮೇಲೆ at x less than 3 ಅಂದ್ರೆ 3 ಕಿಂತ ಕಮ್ಮಿ. So write 3 here, and this is minus infinity and this is plus infinity. So it's less than 3, right? It's actually goes like this ಆಯ್ತಾ? Okay, ಈ ತರ ಮಾಡಿ ಇದನ್ನ ಈ ತರ ಮಾರ್ಕ್ ಮಾಡಿದ್ರೆ this is more than enough. ಇಲ್ಲಿ 3 ಹತ್ರ ರೌಂಡ್ ಬ್ರಾಕೆಟ್ ಹಾಕಿ ಈ ತರ ಹಾಲೋ ರೌಂಡ್ ತಗೊಳ್ಳಿ ಆಯ್ತಾ? ಸೊ ಇಟ್ಸ್ ನಾಟ್ ಇನ್ಕ್ಲೂಡೆಡ್ ಅಂತ, 3 ಇನ್ಕ್ಲೂಡ್ ಆಗಿಲ್ಲ, ಅದ್ರ ಕೆಳಗಡೆ ಎಲ್ಲ ವ್ಯಾಲ್ಯೂಸ್ ಇನ್ಕ್ಲೂಡ್ ಆಗಿದೆ ಅಂತ. ಓಕೆ, ಇಷ್ಟು ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ 3 marks ಮಕ್ಕಳೇ. ಓಕೆ, ಸೊ ವೆರಿ ಸಿಂಪಲ್ ಕ್ವಶನ್ ಇಟ್ ಇಸ್. ಓಕೆ, ನೆಕ್ಸ್ಟ್. ಓಕೆ, ಸೊ ವಿ ಆರ್ ಡನ್ ವಿತ್ 3 markers ಆಲ್ಸೋ. ಒನ್ಸ್ ಅಗೇನ್ ಐ ಆಮ್ ಜಸ್ಟ್ ರಿಇಟರೇಟಿಂಗ್, ಇಲ್ಲಿ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ, ಬಟ್ ನೀವು ಎಕ್ಸಾಮ್ ಅಲ್ಲಿ ಎಲ್ಲ ಮಾಡಂಗಿಲ್ಲ ಆಯ್ತಾ? 5ಅಲ್ಲಿ 3 ಮಾಡಬೇಕಾಗಿರೋದು. ಸೊ ರಿಮೆಂಬರ್ ದಟ್ ಒನ್. ಓಕೆ, ಇಲ್ಲಿ 5 markers ಕೂಡ ಸೇಮ್. ಐ ಥಿಂಕ್ 5 ಕೊಟ್ಟಿರ್ತಾರೆ, 5 ಅಲ್ಲಿ 3 ಬರಿಬೇಕಾಗಿರೋದು. ಸೊ ಫಸ್ಟ್ ಕ್ವಶನ್ ಬಂದು ಗ್ರಾಫ್ ಕ್ವಶನ್ ಮಕ್ಕಳೇ. ಸೊ ಈ ಗ್ರಾಫ್ ಅಲ್ಲಿ ನಿಮ್ಮ ಫಂಕ್ಷನ್ಸ್ ಅಲ್ಲಿ 6-7 ಗ್ರಾಫ್ ಇದೆ. ಆ ಗ್ರಾಫ್ ಅಲ್ಲಿ ಒಂದು ಗ್ರಾಫ್ ಮುಂದೆ ಬರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಡಿಫೈನ್ ವಾಟ್ ಈಸ್ ಐಡೆಂಟಿಟಿ ಫಂಕ್ಷನ್. ಓಕೆ, ಯು ಹ್ಯಾವ್ ಟು ಡಿಫೈನ್ ವಾಟ್ ಈಸ್ ಐಡೆಂಟಿಟಿ ಫಂಕ್ಷನ್. So identity function is a function where f is from R to R. So f of x is equal to x ಅಂತ ಬರೆದ್ರೆ this is only identity function, or else y is equal to x ಅಂತ ಬರೆದ್ರೆ that is nothing but identity function ಆಯ್ತಾ? So f of x is equal to x or y is equal to x ಅಂತ ಬರೆದ್ರೆ this is only the function definition ಮಕ್ಕಳೇ. Okay, so first part of the problem is over. So ಇದು definition. ಸ್ವಲ್ಪ ಇಂಗ್ಲಿಷ್ ಲೈನ್ ಸೇರಿಸಿ. Okay, next find the graph of the identity function. So identity functions ಅಂದ್ರೆ see it's very simple. So y is equal to x control. So ಇದಕ್ಕೆ identity functions ಏನಾಗುತ್ತೆ? x y ಇದೆಲ್ಲ ಬರಿಬೇಕಾಗಿಲ್ಲ, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. -2 -1 0 1 2 ಮೈನಸ್. ಈಗ x is equal to -2 ಆದ್ರೆ y is ಕೂಡ -2 ಆಗುತ್ತೆ, -1 ಆಗುತ್ತೆ, 0 ಆಗುತ್ತೆ, 1 ಆಗುತ್ತೆ, 2 ಆಗುತ್ತೆ. Now if I have to consider a graph for this graph ಮಕ್ಕಳೇ ಈ ತರ ಇರುತ್ತೆ. Okay, ಒಂದು. Okay, so now 1 2 3 -1 -2 -3 1 2 -1 -2. Okay, for -2 it is -2, right? So for -2 it is -2 here. Next for -1 it is -1 ಇಲ್ಲಿ ಬರುತ್ತೆ. For 0 it is 0. Next for 1 it is 1. For 2 it is 2 ಮಕ್ಕಳೇ. Okay, this is nothing but a line passes through the origin. ಈ ತರ ಬರುತ್ತೆ, ನೀವು ನೀಟಾಗಿ ಡ್ರಾ ಮಾಡಿ. ಸೊ ಯು ವಿಲ್ ಗೆಟ್ ಟು ನೋ. ಓಕೆ, ಅಂಡ್ ಇದಾಯ್ತಲ್ವಾ? ಸೊ ಇದಾದ್ಮೇಲಿಂದ ಡೊಮೈನ್ ಮತ್ತೆ ರೇಂಜ್ ಬರೀಬೇಕು. ಸೊ ಡೊಮೈನ್ ಮತ್ತೆ ರೇಂಜ್ ಫಾರ್ ಐಡೆಂಟಿಟಿ ಫಂಕ್ಷನ್ ಇಸ್ ವೆರಿ ಸಿಂಪಲ್. ಸೊ
domain is equal to real number and range is nothing but real number. ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಬರುತ್ತೆ. ವೆರಿ ಸಿಂಪಲ್. ಐ ಆಮ್ ಟೆಲ್ಲಿಂಗ್ ಯು, ಆ 5 ಮಾರ್ಕ್ಸ್ ಆ ಗ್ರಾಫ್ ಇದಲ್ಲ, ಆ ಗ್ರಾಫ್ ಚಾಪ್ಟರ್ ಸಾರಿ ಆ ಫಂಕ್ಷನ್ ಅಲ್ಲಿ ಆ ಗ್ರಾಫ್ಸ್ ಗಳಿದಲ್ಲ ಅದನ್ನ ನೋಡ್ಕೊಳ್ಳಿ, 5 ಮಾರ್ಕ್ ಅಲ್ಲಿ ಒಂದು ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್. ಓಕೆ, ಸೊ ಜಿಯೋಮೆಟ್ರಿಕಲ್ ಪ್ರೂಫ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ 5 ಮಕ್ಕಳೇ. ಸೊ ವೆರಿ ಸಿಂಪಲ್ ಆಗಿ ಡಿರೈವೇಷನ್ಸ್ ಹೇಳ್ಕೊಟ್ಟಿದ್ದೀನಿ. ಇದು ಕೂಡ ನನ್ನ ವಿಡಿಯೋ ನನ್ನ ಚಾನಲ್ ಇದೆ, ಪ್ಲೀಸ್ ಗೋ ಅಂಡ್ ವಾಚ್ ಇನ್ ಕೇಸ್ ಇಫ್ ಯು ವಾಂಟ್ ದಿಸ್ ಸೊಲ್ಯೂಷನ್. ನೆಕ್ಸ್ಟ್. ಓಕೆ, ಸೊ ಇದು ವೆರಿ ಸಿಂಪಲ್ ಆಯ್ತಾ. ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3/5. ಕಾಸ್ ಎಕ್ಸ್ is equal to minus 3/5 and x is in third quadrant. Okay, x is in third quadrant. Okay, find the values of other 5 trigonometric functions. Okay, I'm just giving a precaution here. See, in PU they expect us to do the identities na use ಮಾಡಿ anta heltare, but I expect my children to not to worry about this, and I expect them to do only this triangle method makle. Okay, so I don't know, in your college, you know, they might not give marks because if you do this method, aita careful madi, but I just prefer knowledge over the method, aita. So that's why, you know, I just prefer this. So it's up to them, and don't consider minus here. So you know it is 3 and it is 5 and it is 4, right? So idanna madidre ella answer barutte. Iga cos x already ide, iga sin x ಮಾಡೋಣ. Sin x ಅಂತ ಹೇಳಿದ್ರೆ it is 4/5, right? So 4 by no, it's 4, not 4/5, it's 3/5. Opposite by hypotenuse. Next, tan x ಅಂತ ಹೇಳಿದ್ರೆ opposite by adjacent, it is 3/4. Next, cosec x ಅಂದ್ರೆ reciprocal of sin, it is 5/3. Next, secant x. So secant x is nothing but secant x ಅಂದ್ರೆ it's 5/3, right? 1 minute. Sorry, I made a mistake. Cos x is 3/5. So 3/5 ಅಂದ್ರೆ ಇದು 3 ಆಗಬೇಕು. So ಇದು 3, ಇದು 3 and ಇದು 4 ಮಕ್ಕಳೇ. So sin x ಅಂತ ಹೇಳಿದ್ರೆ it is 4/5, tan x ಅಂತ ಹೇಳಿದ್ರೆ it is 4/3, cosec x ಅಂದ್ರೆ 5/4, secant x ಅಂತ ಹೇಳಿದ್ರೆ it is 5/3 and cot x is nothing but 3/4. Okay, ಇವಾಗ ಸೈನ್ ಆಗ್ಬೇಕು ಆಯ್ತಾ. ಸೈನ್ ನೆನ್ಪಿಟ್ಕೊಳ್ಳಿ, ಇಟ್ಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಕರೆಕ್ಟಾ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ್ದು ಪಾಸಿಟಿವ್, ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್, ಅದನ್ನ ಬಿಟ್ಟಿನೆಲ್ಲ ನೆಗೆಟಿವ್. ಸೊ ಎಲ್ಲ ನೆಗೆಟಿವ್ ಹಾಕಿ. Okay, like this. So in your college they might expect you to use the identity and solve makla. Okay, adalla headache. So in like according to me, I ask my children to go with this. Nodi practice ಮಾಡ್ಕೊಳ್ಳಿ, ಅದನ್ನು ಗೊತ್ತಿರಬೇಕು. Okay, so next, ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕಾಂಪ್ಲೆಕ್ಸ್ ನಂಬರ್ ಇಂದ ಬರುತ್ತೆ ಆಯ್ತಾ. x plus iy the whole cube is equal to u plus iv, then show that this is equal to 4x square minus y square. Okay, simple question, let's solve this. Okay, first ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಆಯ್ತಾ. this is equal to ಕಾಂಪ್ಲೆಕ್ಸ್ ನಂಬರ್ ಅಂತ ಕೊಟ್ಟಿದ್ದಾರೆ. So let's expand this. a plus b the whole cube, so it is x cube plus iy the whole cube plus 3x square iy plus 3x iy the whole square is equal to u plus iv. Okay, so ಇಲ್ಲಿ ಏನು ಮಾಡಿದೆ, a plus b the whole cube ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಓಕೆ, ಇದನ್ನ ರೀರೈಟ್ ಮಾಡಿದ್ರೆ x cube plus I cube y cube plus 3x square iy plus 3x I square y ಮಕ್ಕಳೇ is equal to u plus iv. Okay, ಈಗ ವೆರಿ ಸಿಂಪಲ್. ಸ್ವಲ್ಪ ಕಾನ್ಸೆಪ್ಟ್ ಯೂಸ್ ಮಾಡಿ ಆಯ್ತಾ. I cube ಅಂದ್ರೆ ಏನು? I cube ಅಂದ್ರೆ minus I, right? And what is I square ಅಂದ್ರೆ it is -1. So let's replace here. So it is x cube minus y cube I ಆಗುತ್ತೆ, because I cube is -1, correct? Minus I. So plus 3x square iy plus ಇಲ್ಲ ಪ್ಲಸ್ ಅಲ್ಲ ಮೈನಸ್ ಆಗುತ್ತೆ, minus 3xy ಆಗುತ್ತೆ, because I square is -1 is equal to u plus iv. Okay, so here what you have to do is you just have to separate them ಆಯ್ತಾ. ಈ x cube minus 3xy ನ ಒಟ್ಟಿಗೆ ಬರೀತೀನಿ, ಯಾಕಂದ್ರೆ ಅಲ್ಲಿ I ಇಲ್ಲ, ಇವೆರಡರಲ್ಲಿ I ಇದೆ, ರೈಟ್? ಸೊ ಪ್ಲಸ್ ಇರೋದ್ರಿಂದ ಪ್ಲಸ್ I ಕಾಮನ್ ತಗೊಂಡ್ರೆ 3x square y minus y cube ಆಯ್ತು. minus y cube is equal to u plus iv. ಸೊ ಇಲ್ಲಿ ತನಕ I hope ಅರ್ಥ ಆಗಿದೆ ಅಂತ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಬರ್ಬೋದು ನಿಮ್ಮ ಎಕ್ಸಾಮ್ ಅಲ್ಲಿ. ಓಕೆ, ಇಷ್ಟು ಮಾಡಿದ್ನಲ್ಲ. ಇವಾಗ ಕಂಪೇರ್ ಮಾಡಿ. ಕಂಪೇರ್ ದ ಕೋಎಫಿಷಿಯಂಟ್ ಆಫ್ ರಿಯಲ್ ಪಾರ್ಟ್ ಅಂಡ್ ಕಂಪೇರ್ ದ ಕೋಎಫಿಷಿಯಂಟ್ ಆಫ್ ಇಮ್ಯಾಜಿನರಿ ಪಾರ್ಟ್. ಸೊ ಕಂಪೇರ್ ರಿಯಲ್
part and imaginary part of LHS and RHS. Okay, ಇವಾಗ ಇಲ್ಲಿ ರಿಯಲ್ ಪಾರ್ಟ್ ಏನೇ u is equal to x cube minus 3xy ಅಂತ ಬರ್ಕೋಬೋದಾ? So I'll take two parts here. u is equal to, it is x cube minus 3xy. Okay, next v is equal to ಇದನ್ನ ತಗೋಬಹುದು, ಕರೆಕ್ಟಾ? So v is what? So v is equal to, it is 3x square y minus y cube ಆಯ್ತು. Okay, minus y cube. So now it is very simple. ನಮಗೆ u by x ಮತ್ತೆ v by y ಬೇಕು, ಕರೆಕ್ಟಾ? Let's do that. So ಇಲ್ಲಿ ನಾನು v by x ಅಂತ ತಗೊಳ್ತೀನಿ. v by x ಅಂದ್ರೆ ಎಲ್ಲ ಕಡೆ x ನ ಡಿವೈಡ್ ಮಾಡೋಣ. x minus 3xy by x. So v by x ಮಕ್ಕಳು ಏನಾಗುತ್ತೆ? It is x square minus 3y ಆಯ್ತು. x square minus 3y ಆಯ್ತು, ಕರೆಕ್ಟಾ? Because x cancel ಎಲ್ಲ ಕಡೆ x cancel ಆಗುತ್ತೆ. Okay, next v by y. So v by y is equal to 3x square y by y minus y cube y by y. So v by y ಏನಾಗುತ್ತೆ? v by y ಅಂದ್ರೆ y cancel, ಇಲ್ಲಿ y cancel. So 3x square minus y square ಆಯ್ತು. 3x square minus y square, ಕರೆಕ್ಟಾ? 3x square minus y square. Okay, yeah. So now what is left? I think I made a mistake. Yeah, so 3x square ಎರಡನ್ನ ಆಡ್ ಮಾಡಿದ್ರೆ I think somewhere I missed it. It's actually square. Look at this, it is square ಮಕ್ಕಳೇ. ಇಲ್ಲಿ ಮಿಸ್ ಮಾಡಿದ್ದೀನಿ. ಇಲ್ಲಿ x square, ಇದು ಸ್ಕ್ವೇರ್, ಇದು ಸ್ಕ್ವೇರ್, ಇದು ಸ್ಕ್ವೇರ್, ಇದು ಸ್ಕ್ವೇರ್ ಆಗುತ್ತೆ. ಏನಕ್ಕೆ ಅಂದ್ರೆ ಲಾಸ್ಟ್ ಆನ್ಸರ್ ಬರಲ್ಲ, ಅದಕ್ಕೆ ಗೊತ್ತಾಯ್ತಾ ನನಗೆ. ಸೊ ಈಗ ಎರಡನ್ನ ಆಡ್ ಮಾಡಿ. ಸೊ v by x plus u by x, this is u, right? U by x plus v by y is equal to x square minus 3y square plus 3x square minus y square. So x square plus 3x square ಅಂದ್ರೆ 4x square minus 4y square. 4 ಕಾಮನ್ ತಗೊಂಡ್ರೆ x square minus y square. ಇಷ್ಟೇ ಆನ್ಸರ್. ಇಲ್ಲಿ ಮಾಡಿದೀವಿ ತಾನೆ, ಅದೇ ಆನ್ಸರ್. ಕ್ಲಿಯರ್? ಓಕೆ, and the last one. So ಇದು 5 markers ಕಂಟೆಂಟ್ ಅಲ್ಲ, 3 markers ಆಯ್ತಾ? ಬಟ್ ನೋಡ್ಕೊಳ್ಳಿ, the marks obtained by a class in the first, second and terminal examinations are 62 and 48. Find the minimum mark you should get in the annual examination to have an average of 60 marks. Very simple, right? So test 1, 2 test, correct? Other 3 test. First, okay, third test. So 62 plus 48 plus x whole divided by 3, average, right? At least ಅಂದ್ರೆ ಉಲ್ಟಾ ಆಗುತ್ತೆ ಮಕ್ಕಳೇ. ಸೊ ಗ್ರೇಟರ್ ದನ್ ಈಕ್ವಲ್ ಟು ಆಗುತ್ತೆ. ಓಕೆ, ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲಿ, ನೋಡಿ ಒಂದ್ಸತಿ. ಸೊ 62 plus 48 ಅಂತ ಹೇಳಿದ್ರೆ 70 plus ಅಂದ್ರೆ 110 ಅಲ್ಲ, 110 plus x greater than or equal to 180 ಆಯ್ತು. ಸೊ x greater than or equal to 180 minus 110. ಸೊ x greater than or equal to 70 ನಾ? ಸೊ 70 ಗಿಂತ ಜಾಸ್ತಿ ಬರಬೇಕು ಅಂತ. ಇದು 5 ಮಾರ್ಕರ್ ಅಲ್ಲ, ಇದು 3 ಮಾರ್ಕರ್ಗೆ ಬರೋದು. ಸೊ ನೋಡ್ಕೊಳ್ಳಿ. Okay, yeah, that's it, Kandro. No, I don't know like how long this video is actually coming up, but like I have tried to solve this in 45 minutes, right? And in full paper, it's not like optional include ಮಾಡಿ ಆಯ್ತಾ? ಇದರಲ್ಲಿ 2 questions ಗಳು ಮಾಡಿಲ್ಲ, but remember you can solve this in 1 hour ಅಲ್ಲಿ ಸಾಲ್ವ್ ಮಾಡಬಹುದು. ನಿಮ್ಮ ಡ್ಯೂರೇಷನ್ 1.5 hour ಇದ್ರೂ 1 hour ಅಲ್ಲಿ ಸಾಲ್ವ್ ಮಾಡಬಹುದು. ಸೊ ದಟ್ ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕು. ದಟ್ ಇಸ್ ದ ಇಂಟೆನ್ಷನ್ ಆಫ್ ಮಕ್ಕಳೇ. ಓಕೆ, ಸೊ ಅದಕ್ಕೆ ಐ ಹ್ಯಾವ್ ಸಾಲ್ವ್ ದಿಸ್. ಇನ್ನೂ 4 more papers ಇದೆ, ಬೇಕು ಅಂದ್ರೆ ಹೇಳಿ, I will solve that. Okay, so that's it from my end. I'll see you in the next video. Thank you so much.